ಕೈ ಮೀರ್ತಾ ಇದೆ ಕಾಂಗ್ರೆಸ್ ಬಣಕದನ. ಅಹಿಂದ ಸಭೆ ವರ್ಸಸ್ ಡಿಕೆಶಿ ಮೀಟಿಂಗ್. ನಂಬರ್ ಗೇಮ್ ಆಟ ಶುರುವಾಯ್ತಾ? ಡಿಕೆ ಡಿನ್ನರ್ ಡಿಚ್ಚಿ. ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಕದನ ವಿರಾಮ ಅಂದ ಬಳಿಕನೇ ಜೋರಾಗ್ತಾ ಹೋಗ್ತಾ ಇದೆ ಬಣ ರಾಜಕೀಯ. ಅದು ಅಧಿವೇಶನದ ಸಂದರ್ಭದಲ್ಲೇ ಅಸ್ತ್ರ ಮಾಡ್ಕೊಳ್ತಾ ಇದ್ದಾರೆ. ಅಧಿವೇಶನದ ಸಂದರ್ಭದಲ್ಲಾದರೂ ಸೈಲೆಂಟ್ ಆಗಿರುತ್ತೆ ಕಾಂಗ್ರೆಸ್ ಬಣಗಳು ಅನ್ನುವಂಥ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಕಾಂಗ್ರೆಸ್ನಲ್ಲಿ ಜೋರಾಗಿರುವಂಥದ್ದು ಬಣ ರಾಜಕೀಯ. ಸಿಎಂ ಡಿನ್ನರ್ ಸಭೆ ಬೆನ್ನಲ್ಲೇ ಡಿಸಿಎಂ ಕೂಡ ಔತಣಕೂಟವನ್ನು ಏರ್ಪಡಿಸಿದ್ರು. 40 ಜನ ಆಪ್ತ ಶಾಸಕರಿಗೆ ಡಿಕೆಶಿ ಡಿನ್ನರ್ ಅನ್ನ ಏರ್ಪಡಿಸಿದ್ರು. ಆ 40 ಜನ ಶಾಸಕರ ಮುಖಾಂತರ ಶಕ್ತಿ ಪ್ರದರ್ಶನ ಮಾಡಿದ್ರ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಇದೆ. ಸಚಿವರು ಶಾಸಕರು ಸೇರಿ ಟೋಟಲಿ 40ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು. ಶಾಸಕರ ಶಕ್ತಿ ಹೆಚ್ಚಿಸ್ಕೊಳ್ತಾ ಇದ್ದಾರೆ ಡಿಸಿಎಂ. ಒತ್ತಡ ತಂತ್ರವೋ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಯ್ತೋ ಅದು ಅನ್ನುವಂಥ ಪ್ರಶ್ನೆ. ಕುರ್ಚಿ ಕಿಚ್ಚಿಗೆ ತುಪ್ಪ ಸುರಿದ ಯತೀಂದ್ರ ಅವರ ಸ್ಟೇಟ್ಮೆಂಟ್. ಸಿಎಂ ಪುತ್ರನ ಹೇಳಿಕೆ ಬೆನ್ನಲ್ಲೇ ಡಿಕೆಶಿ ಸಭೆಯನ್ನ ಮಾಡಿದ್ರು. ನಾನೇನ್ ಸೈಲೆಂಟ್ ಆಗಿರಲ್ಲ, ನೀವು ಹಿಂಗೆ ಮಾಡ್ತಾ ಇದ್ರೆ, ಟ್ರಿಗರ್ ಮಾಡ್ತಾ ಇದ್ರೆ ಅನ್ನುವಂಥ ಎಚ್ಚರಿಕೆ ಸಂದೇಶ ರವಾನೆ ಆಯ್ತಾ. ಆಪ್ತ ಸಚಿವರ ಜೊತೆ ಸಿಎಂ ಬ್ರೇಕ್ಫಾಸ್ಟ್ ಸಭೆಯನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಡಿನ್ನರ್ ಸಭೆ ಆಯಿತು. ಈ ಡಿನ್ನರ್ ಸಭೆ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಒಮ್ಮೆ ಕೇಳೋಣ. ಯಾವ ಊಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಅವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು ಊಟಕ್ಕೆ ಬನ್ನಿ. 1 ವರ್ಷ ಜನ ಎಲ್ಲ ಹೋಗಿದ್ದಾರೆ. ಅದಕ್ಕೆ ನಾನೇನು ಮಾಡಕ್ಕಾಗತ್ರಿ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲಾ MLAಗಳು ಅಥವಾ ಮಿನಿಸ್ಟರ್ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನೇನು ಹೇಳಿ ಮಾಡಕ್ಕಾಗತ್ತೆ? ಅದಕ್ಕೆಲ್ಲ ಡಿನ್ನರ್ ನಾನು ಹೋಗ್ತಾ ಇದ್ದೆ ಡಿನ್ನರ್ಗೆ, ಎಲ್ರಿಗೂ ಕರೆದಿದ್ದಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಡಿನ್ನರ್ಗೆ ಹೋಗಿಲ್ಲ. ನಾನು ಕ್ಯಾಬಿನೆಟ್ ಸ್ವಲ್ಪ ಲೇಟ್ ಆಯಿತು. ಇಲ್ಲ, ಎಲ್ರಿಗೂ ಕರೆದಿದ್ರು, ಎಲ್ಲರಿಗೂ ಮೆಸೇಜ್ ಕೊಟ್ಟಿದ್ರು. ಅದೇ ಕೆಲವರಿಗೆ ಹೋಗಾಯ್ತು, ಕೆಲವ್ರಿಗೆ ಹೋಗ ಜಾಸ್ತಿ ಚಳಿ ಇರ್ತದೆ, ಕೆಲವ್ರಿಗೆ ಆ ಚಳಿ ಆಗೋದಿಲ್ಲ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಸಚಿವರು ಯಾರಾದರೂ ಕರೆದಿದ್ರೆ ಅಷ್ಟೊಂದು ಚರ್ಚೆ ಆಗ್ತಿರ್ಲಿಲ್ವೇನೋ. ಆದರೆ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ಹಾಗೆ ಆ ಒಂದು ಸಭೆಯಲ್ಲಿ ಡಿಕೆ ಶಿವಕುಮಾರ್ ಬಣದವರು ಮಾತ್ರ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ಬಣದ ಶಾಸಕರು ಅನ್ಸ್ಕೊಂಡವ್ರು ಯಾರು ಕೂಡ ಹೈಲೈಟ್ ಆಗಿ ಕಾಣಿಸ್ತಿಲ್ಲ. ಈ ಮುಖಾಂತರ ಡಿಕೆ ಶಿವಕುಮಾರ್ ಅವರು ನನ್ನ ಹತ್ರ ಶಕ್ತಿ ಇದೆ, ನನ್ನ ಹತ್ರನೂ ಶಾಸಕರಿದ್ದಾರೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರಿಗೆ ಮತ್ತೆ ಹೈಕಮಾಂಡ್ಗೆ ತೋರಿಸುವಂತ ಪ್ರಯತ್ನ ಮಾಡಿದ್ರ. ಸೊ ನವೆಂಬರಿಂದ ಜನವರಿಗೆ ಶಿಫ್ಟ್ ಆಗಿದೆ. ಟೋಟಲಿ ಜನಕ್ಕೆ ವರಿ. ಇನ್ನು ಬೇರೆ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಉತ್ತರ ಕರ್ನಾಟಕದ ಚರ್ಚೆ, ಹೋಗಿರೋದೇನಕ್ಕೆ ಬೆಳಗಾವಿ ಅಧಿವೇಶನ ಆಗ್ತಾ ಇರೋದು ವಿಚಾರ ಅದೆಲ್ಲದರ ಹೊರತಾಗಿ ಇವರು ಕುರ್ಚಿ ಕಿತ್ತಾಟಕ್ಕೆ ಇಲ್ಲಿ ಬಂದು ದೊಡ್ಡದಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿಕೊಂಡು ಇದೆಲ್ಲ ಮೀಡಿಯಾ ಸೃಷ್ಟಿ, ಇದೆಲ್ಲ ಪ್ರತಿಪಕ್ಷಗಳ ಸೃಷ್ಟಿ ಅಂತ ಹೇಳಿದವರು ಮತ್ತೆ ಬೆಳಗಾವಿಯಲ್ಲಿ ಹೋಗಿ ಏನೇ ತೇಪೆ ಹಚ್ಚಿದ್ರು ನಡೀತಾ ಇರುವಂಥದ್ದು ಅದೇನಂಥದ್ದು ಸದನದ ಒಳಗೆ ಮತ್ತು ಹೊರಗೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಹೊರಗಂತೂ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ಸರಣಿಯಾಗಿ ಏನು ಡಿನ್ನರ್ ಮೀಟಿಂಗ್ಗಳು ನಡೀತವೆ ಅಂತಂದರೆ ಅಲ್ಲೂ ಕೂಡ ತಂತ್ರಕ್ಕೆ ಪ್ರತಿತಂತ್ರ, ಏಟಿಗೆ ಎದುರೇಟು, ಅದೇ ರೀತಿ ಕಾಣಿಸ್ತಾ ಇದೆ ಎಲ್ಲವೂ ಕೂಡ. ಈಗ ಯತೀಂದ್ರ ಅವರು ತಿಳಿಯಾಗಿದ್ದ ನೀರಿಗೆ ಮತ್ತೆ ಕಲ್ಲು ಹಾಕಿದ್ರು. ಅದಾದಮೇಲೆ ರೆಪರ್ಕೇಷನ್ಸ್ ಜಾಸ್ತಿ ಆಗಿದೆ. ಈಗ ಹೇಳಿದ್ರು ಕಷ್ಟ, ಹೇಳ್ದಿದ್ರು ಕಷ್ಟ. ಅದೇ ವಿಚಾರವನ್ನು ಇಕ್ಬಾಲ್ ಹುಸೇನ್ ಹೇಳಿದ್ದು. ಅವ್ರು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ, ನಾವು ಹೇಳಿದ್ರೆ ಬಲಾತ್ಕಾರ ಅನ್ನೋ ರೀತಿ. ಸೊ ಏನು ಮೆಸೇಜ್ಗಳನ್ನ ಹಂಗಂತ ಮೆಸೇಜ್ ಕೊಡದೇ ಇರೋಕ್ಕೂ ಆಗಲ್ಲ. ಸೊ ಅವ್ರ ಪಾಡಿಗೆ ಅವರು ಅಲ್ಲಿ ನಡೀತಾ ಇದೆ ಅಂತಂದ್ರೆ ಏನೂ ಇಲ್ಲ, ಇವ್ರ ಸ್ಟೇಕ್ಸು ಮತ್ತೆ ಸೈಲೆಂಟ್ ಆದ್ರು. ಅಕಸ್ಮಾತ್ ಹೈಕಮಾಂಡ್ ಇವ್ರಿಗೆ ಹೇಳಿದೆ ಏನೋ ಅನ್ನೋ ರೀತಿ ಮತ್ತೆ ಅಭಿಪ್ರಾಯ ಶುರುವಾಗುತ್ತೆ ಅನ್ನೋ ಕಾರಣಕ್ಕೆ ಇವರು ಕೂಡ ಮಾಡಬೇಕಾಗತ್ತೆ. ಅದೇ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಇದನ್ನು ಹೈಕಮಾಂಡ್ ಕ್ಲಿಯರ್ ಮಾಡೋವರೆಗೂ, ಬರೀ ಮಾಧ್ಯಮಗಳಲ್ಲಿ ಕ್ಲಿಯರ್ ಮಾಡೋದಲ್ಲ, ಮಾಧ್ಯಮಗಳ ಮುಂದಷ್ಟೇ ಕ್ಲಿಯರ್ ಮಾಡೋದಲ್ಲ, ಇಂಟರ್ನಲ್ಲಿ ಕ್ಲಿಯರ್ ಮಾಡೋವರೆಗೂ ಕೂಡ ಇದು ಹಿಂಗೇನೆ ನಡೀತಾನೆ ಇರುತ್ತೆ. ಸರ್ಕಸ್ಸು, ಕುರ್ಚಿಯ ಸುತ್ತ ಏನೇನು ಆಗಬೇಕು, ಹಂಗಾಮಗಳು, ಕ್ರಿಯೆ ಪ್ರತಿಕ್ರಿಯೆಗಳು, ಮಾತು ಕತೆ ಎಲ್ಲವೂ ಕೂಡ ನಡೀತಾನೆ ಇರುತ್ತೆ. ಸೊ ಊಟ ತಿಂಡಿ ಎಲ್ಲ ಸಭೆಗಳು ಕೂಡ ಕಂಟಿನ್ಯೂ ಆಗೇ ಆಗುತ್ತೆ. ಇದಕ್ಕೆ ಫುಲ್ ಸ್ಟಾಫ್ ಇಲ್ಲ. ಇನ್ನು 2 ವರ್ಷ ಹಿಂಗೆ ನಡೆದ್ರೂ ಕೂಡ ಅಚ್ಚರಿ ಇಲ್ಲ. ಬರೀ ದಿನ ಇಲ್ಲಿ ಹೆಡ್ಲೈನ್ ಮಾಡ್ಕೊಂಡು ತೋರಿಸೋದೇ ಆಗುತ್ತೆ ಜನಕ್ಕೆ. ಜನನೂ ಕೂಡ ಬಾಯಿ ಬಂದಾಗ ಬೈತಾ ಇರ್ತಾರೆ. ಅದನ್ನ ಬಿಟ್ಟರೆ ಬೇರೆ ಏನೇನೋ ತಾರ್ಕಿಕ ಅಂತ್ಯ ಇದರಲ್ಲಿ ಕಾಣಿಸ್ತಾ ಇಲ್ಲ. ಅಥವಾ ಹಿಂಗೆ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ. ಹೈಕಮಾಂಡ್ಗೂ ಏನೋ ಬೇಕಿದೆಯೋ ಬೇಕಿಲ್ವೋ ಅನ್ನೋ ರೀತಿ ನಡೀತಾ ಇದೆ. ಹೈಕಮಾಂಡ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಅಂತೂ ಇದೆ. ಯಾಕಂದರೆ ಇತ್ತೀಚಿನ ಹಲವಾರು ದಿನಗಳಲ್ಲಿ ಚರ್ಚೆ ಮಾಡದಂತೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿಡೋಕ್ಕಾಗಲ್ಲ. ಭವಿಷ್ಯದ ನಾಯಕತ್ವ ಏನು ಎತ್ತ, ಅಕಸ್ಮಾತ್ ಅವ್ರನ್ನ ಬಿಟ್ಟರೆ ಮತ್ತೆ BJP JDSನ ಒಂದು ಅರ್ಥಮೆಟಿಕ್ ಏನಿದೆ ಅದು ಮತ್ತೆ ನೆಕ್ಸ್ಟ್ ಚುನಾವಣೆಯಲ್ಲಿ ಮ್ಯಾಜಿಕಲಿ ವರ್ಕ್ ಆಗಿಬಿಟ್ರೆ, ಲೋಕಸಭೆಗಿಂತ ಅದ್ಭುತವಾಗಿ ವರ್ಕ್ ಆಗಿಬಿಟ್ರೆ ಏನು ಗ್ರೌಂಡಲ್ಲಿ ಮತ್ತು ಬಿಹಾರದ
ಪಾಸಿಟಿವ್ ಏನು ಇಂಡಿಕೇಶನ್ಸ್ ಎಲ್ಲ ಬಂದ ನಂತರ ಅನ್ನೋ ಒಂದು ಆತಂಕವನ್ನೇ ಇವರು ರಿಪೋರ್ಟ್ ಆಗಿ ಕನ್ವರ್ಟ್ ಮಾಡಿ ಹೈಕಮಾಂಡ್ ಮುಂದೆ ಪದೇ ಪದೇ ತಲುಪಿಸ್ತಾ ಇರುವಂಥದ್ದು ಮತ್ತು ಪಕ್ಷದಲ್ಲಿ ಒಂದು ವೈಬ್ರೆಂಟ್ ಆರ್ಗನೈಸೇಷನ್ ಇಲ್ದಂಗೆ ಆಗ್ಬಿಡುತ್ತೇನೋ ಅನ್ನೋ ಆತಂಕ ಅನ್ನೋ ಲೆಕ್ಕಾಚಾರ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ ದೊಡ್ಡ ನಾಯಕತ್ವ ಅಥವಾ ಅವರು ನ್ಯೂಟ್ರಲ್ ಆದರೂ ಏನೋ ಬಹಿರಂಗವಾಗಿ ವಿಸಿಬಲ್ ಆಗಿ ಅವ್ರೇನು ಡ್ಯಾಮೇಜ್ ಮಾಡಬೇಕು ಅಂತೆಲ್ಲ, ನ್ಯೂಟ್ರಲ್ ಆದರೂ ಕೂಡ ಅವ್ರನ್ನ ಹೇಗೆ ಪ್ರತಿಪಕ್ಷ ನಾಯಕರನ್ನಾಗಿ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ದಿನ ನ್ಯೂಟ್ರಲ್ ಆದಾಗ ಬ್ಯಾಕ್ ಟು ಬ್ಯಾಕ್ ಯಡಿಯೂರಪ್ಪನವರ ಸರ್ಕಾರ ಯಾವ ರೀತಿ ಏನು ಗೆಲ್ತಾ ಹೋಯ್ತಲ್ಲ ಬೈ ಎಲೆಕ್ಷನ್ಗಳನ್ನು, ಅಂಥದ್ದೊಂದು ಇತಿಹಾಸವೂ ಕೂಡ ಇರೋದ್ರಿಂದ ಸೊ ನ್ಯೂಟ್ರಲ್ ಆಗಿಬಿಟ್ರೆ ಏನೋ ಅನ್ನೋ ಭಯ ಕೂಡ ಇದೆ. ಅದೇ ಯಡಿಯೂರಪ್ಪನವ್ರ ಸರ್ಕಾರ ಬಂದಿದ್ದು ಸಿದ್ದರಾಮಯ್ಯನವ್ರ ಬಣದ ಶಾಸಕರು ಹೋದಂತ ಹಿನ್ನೆಲೆಯಲ್ಲಿ ಅನ್ನೋದು ಕೂಡ ಗೊತ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಏನಾದರೂ ಆಗ್ಬೋದು, ಸೊ ಅಹಿಂದ ವೋಟ್ ಬ್ಯಾಂಕ್ ಕೂಡ ಆ ಕಾರಣಕ್ಕೆ ತೊಂದರೆ ಆಗುತ್ತೆ ಅನ್ನೋ ರಾಜಕೀಯ ಆತಂಕದಲ್ಲಿ ಅವರು ಕೂಡ ಈಗ ಒದ್ದಾಡ್ತಾ ಇದ್ದಾರೆ ಹೈಕಮಾಂಡ್. ಹಂಗಂತ ಇದಕ್ಕೆ ಯಾವ ರೀತಿ ಪರಿಹಾರ ಅನ್ನುವಂಥದ್ದು ಸ್ವತಃ ಹೈಕಮಾಂಡ್ಗೂ ಗೊತ್ತಿಲ್ಲ. ಸಹಜವಾಗಿ ಏನು ಎರಡು ಬಣಗಳಲ್ಲಿ ಚಟುವಟಿಕೆಗಳು ನಡೀತಾರೆ ಅಂದರೆ ಯತೀಂದ್ರ ಅವರು ಹೇಳಿಕೆಯನ್ನು ಕೊಡದಿದ್ದಿದ್ರೆ ಬಹುಶಃ ಈಗ ಅವರು ನಮ್ಮ ತಂದೆ ಇಳಿತಾರೆ ಅಂತಲೇ ಹೇಳೋ ಅವಶ್ಯಕತೆ ಏನು ಇರಲಿಲ್ಲ, ಏನು ಇಳಿತಾರೆ ಅಂತ ಹೇಳಬೇಕಾಗಿರಲಿಲ್ಲ, ಆದರೂ ಕೂಡ ಇರ್ತಾರೆ ಅಂತ ಹೇಳೋ ಅವಶ್ಯಕತೆನೂ ಇರಲಿಲ್ಲ. ಯಾಕಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂಡು ಹೆಡ್ಲೈನ್ ಮೇಕಿಂಗ್ ಮಾಡ್ಕೊಂಡು ಎಲ್ಲ ತೇಪೆ ಹಚ್ಕೊಂಡು ಹೋಗಿದ್ರು ಬೆಳಗಾವಿಗೆ. ಹೆಂಗೋ ಒಂದಂತಕ್ಕೆ ಅಧಿವೇಶನವನ್ನಾದರೂ ಕೂಡ ಸಮಾಧಾನದಿಂದ ಮುಗಿಸ್ಕೊಂಬರ್ಬೋದಾಗಿತ್ತು, ಆಮೇಲೆ ಸಂಕ್ರಾಂತಿನೋ ಯುಗಾದಿನೋ ನೋಡೋದ್ರಾಗ್ತಿತ್ತು. ಆದರೆ ಅವ್ರು ಕೊಟ್ಟಂಥ ಹೇಳಿಕೆ ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ, ಸಿದ್ದರಾಮಯ್ಯ ಅವರ ಬಣದಲ್ಲಿ ಏನೇನು ಲೆಕ್ಕಾಚಾರಗಳು ನಡೀತಿದೆ ಅನ್ನೋದು ಉದ್ದೇಶಪೂರ್ವಕವಾಗಿ ಒಂದು ಸಲ ಅಲ್ಲ ರಿಪಿಟೇಟಿವ್ಲಿ ಕೊಟ್ಟರು ಕನ್ಸಿಕ್ಯೂಟಿವ್ ಟೈಮ್ಸಲ್ಲಿ, ಇವತ್ತು ನಾಳೆ ಆ ರೀತಿ ಎರಡೆರಡು ಸಲ ಹೇಳಿಕೆಯನ್ನು ಕೊಟ್ಟಿದ್ದಿದ್ದಲ್ಲ, ಅದು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಬಣವನ್ನು ಕೆಣಕಿದೆ. ಅದೇ ಕಾರಣಕ್ಕೆ ಅವರು ಕೂಡ ರಿಯಾಕ್ಟ್ ಆಗ್ತಾ ಇದ್ದಾರೆ. ಇವತ್ತು ಗಣಿಗ ರವಿ ಅವರು ಕೂಡ ಹೇಳಿದ್ದಾರೆ, ಮನೆಯಲ್ಲಿ ತುಂಟು ಮಕ್ಕಳು ಇರ್ತಾರೆ, ಒಳ್ಳೆ ಮಕ್ಕಳು ಇರ್ತಾರೆ, ನಾನು ಒಳ್ಳೆ ಮಗ ಮಾತಾಡಲ್ಲ ಅನ್ನೋ ರೀತಿ ಪರೋಕ್ಷವಾಗಿ ಯತೀಂದ್ರ ಅವರ ಹೇಳಿಕೆಗೆ ಕೊಟ್ಟಂತ. ಸೊ ಇಲ್ಲಿ ಯತೀಂದ್ರ ಅವರು ಸಿದ್ದರಾಮಯ್ಯ ಅವರ ಮಗ ಆಗಿರೋದ್ರಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕಾಗತ್ತಾ? ಸಹಜವಾಗಿ ಆತಂಕ ಇದ್ದೇ ಇದೆ ಮತ್ತು ಟ್ರಿಗರ್ ಮಾಡ್ದಂಗೆ ಆಗುತ್ತೆ ಮತ್ತು ಇನ್ನೂ ಜಾಸ್ತಿ ಆದಂಗೆ ಆಗುತ್ತೆ. ಆ ಒಂದು ಇಮ್ಯುನಿಟಿ ಇರೋದ್ರಿಂದನೇ, ಪೊಲಿಟಿಕಲ್ ಇಮ್ಯುನಿಟಿ, ಅವ್ರು ಈ ರೀತಿ ಮಾತನಾಡ್ತಾ ಇದ್ದಾರೆ. ಅದನ್ನು ಖಡಾಖಂಡಿತವಾಗಿ ಇಲ್ಲಿ ಬೆಂಗಳೂರಲ್ಲಿ ಅಥವಾ ಈ ಹಿಂದಿನ ಹೇಳಿಕೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಬಂದ್ ಮಾಡಿದ್ದಿದ್ರೆ ಮತ್ತು ಇಷ್ಟು ಕನ್ಫ್ಯೂಷನ್ ಆಗ್ತಿರ್ಲಿಲ್ವೇನೋ. ಆದರೆ ಅವರು ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ಬೇಕಿರೋದು ಅದೇ ಅಥವಾ ಅವರೇ ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೇನೋ ಅನ್ನೋ ರೀತಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರಿಗದೋ ಅದು ಅರ್ಥ ಆಗುವಂಥದ್ದು ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ ಏನು ಲೆಕ್ಕಾಚಾರ ಇದೆ, ಅವರ ಮನ್ ಕಿ ಬಾತ್ ಏನು ಮತ್ತು ಅವರ ಬಣದ ಮನ್ ಕಿ ಬಾತ್ ಏನು ಅನ್ನೋಂಥದ್ದು ಅದೇ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆಪ್ತ ಶಾಸಕರನ್ನ ಇಟ್ಕೊಂಡು 25 ನಂಬರ್ನಾದರೂ ತೋರಿಸುವಂಥ ಪ್ರಯತ್ನವನ್ನು, 20ಕ್ಕೂ ಹೆಚ್ಚು ನಂಬರನ್ನು, ಯಾಕಂದರೆ ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಸರಳ ಬಹುಮತದಿಂದ ಕೆಳಗಡೆ ಕುಸಿಸುವಂತಹ ಶಕ್ತಿ ಆದರೂ ಇದೆ. ನನಗೆ ಸರ್ಕಾರದಲ್ಲಿ CM ಆಗಿ ಕೂರಕ್ಕೆ ಆಗಲಿಲ್ಲ ಅಂದ್ರೂ ನಂದೇ ಆದಂಥ ಒಂದು ಶಕ್ತಿ ಇದೆ ಅನ್ನೋದನ್ನ, ಯಾಕಂದರೆ ಬರೀ 5, 10, 6 ಜನ 7 ಜನ ಒಕ್ಕಲಿಗ MLAಗಳಷ್ಟೇ, ನಗರ ಕೇಂದ್ರಿತ MLAಗಳಷ್ಟೇ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಹೋಗಿ ಏನು ಮಾಡ್ತಾರೆ ಅನ್ನೋ ರೀತಿ ಆರೋಪಗಳು ಅಥವಾ ಅಂಥದ್ದೊಂದು ರಾಜಕೀಯ ಏನು ಬಲಹೀನತೆಯನ್ನು ಪ್ರಸ್ತಾಪ ಮಾಡ್ತಾರಲ್ಲ ಎದುರಾಳಿ ಬಣಗಳು. ಆ ಹಿನ್ನೆಲೆಯಲ್ಲಿ ಓಕೆ, ನಾನು CM ಮಾಡೋಕ್ಕೆ ಬಿಡಲಿಲ್ವಾ, ನಾನು CM ಆಗೋಕ್ಕಾಗಲ್ವಾ, ಅಟ್ಲೀಸ್ಟ್ ಸರ್ಕಾರಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ಆ ಕಾಂಟ್ರಿಬ್ಯೂಷನ್ ವಿಚಾರದಲ್ಲಿ ನಂದೇ ಆದಂಥ ಸ್ಟೇಕ್ಸ್ ಅದನ್ನು ನಾನು ವಾಪಸ್ ತಗೋಬಲ್ಲೆ ಅನ್ನೋ ಒಂದು ಮೆಸೇಜನ್ನು ಕೊಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನವರಿ ನಂತರ ಈ ಅಧಿವೇಶನ ಮುಗಿದ ಮೇಲೆ, ಯಾಕಂದರೆ ಸಿದ್ದರಾಮಯ್ಯ ಅವರ ಒಂದು ದಾಖಲೆಯ ಅವಧಿ ಕೂಡ, ದೇವರಾಜ ಅರಸು ಅವರ ಅವಧಿ ಕೂಡ ಮುಗಿಯೋದ್ರಿಂದ ಅದ ನಂತರ ಅಧಿವೇಶನದ ನಂತರ ಯಾವ ಸ್ವರೂಪವನ್ನು, ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಪಟೇಲ್ರೆ, ಇಲ್ಲಿ ಪ್ರಮುಖವಾಗಿ ಇದು ಯಾವುದೇ ರೀತಿಯಾದಂಥ ಬಣ ರಾಜಕೀಯ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ CM ಅಂದರೆ ಅವರ ಆಪ್ತರು ಡಿನ್ನರ್ ಸಭೆ ಕರೆದಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಹೋಗಿದ್ದಿದ್ರೆ ಅದು ಒಂದು ಅರ್ಥ ಕೊಡ್ತಾ ಇತ್ತು. ಈಗ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂಥ ಡಿನ್ನರ್ ಸಭೆಗೆ ಸಿದ್ದರಾಮಯ್ಯನವರ ಆಪ್ತರೋ ಅಥವಾ ಸಿದ್ದರಾಮಯ್ಯನವರೇ ಹೋಗಿದ್ದಿದ್ರೆ ಅದು ಕೂಡ ತೇಪೆ ಹಚ್ಚುವಂಥ ಕೆಲಸ ಆಗ್ತಾ ಇತ್ತು. ಬಟ್ ಅವ್ರು ಯಾರು ಹೋಗಿಲ್ಲದೆ ಇರುವಂಥದ್ದೇ ಇಷ್ಟೊಂದು ಚರ್ಚೆಗೀಡಾಗಿರುವಂಥದ್ದು. ಅಹಿಂದ ಶಾಸಕರು ನನ್ನ ಜೊತೆ ಇದ್ದಾರೆ ಎನ್ನುವಂಥ ಮೆಸೇಜನ್ನು ಪಾಸ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟರೆ ಈ ಡಿನ್ನರ್ ಸಭೆಯ ಮುಖಾಂತರ ಏನೇನೆಲ್ಲ ಚರ್ಚೆ ಆಯ್ತಂತೆ ಒಳಗಡೆ. ಪೃಥ್ವಿರಾಜ್, ಇಲ್ಲಿ ಪ್ರಮುಖವಾಗಿ ಅನೇಕ ಶಾಸಕರುಗಳು, ಅದರಲ್ಲಿ ಎರಡೂ ಬಣದಲ್ಲಿರ್ತಕ್ಕಂಥ ಶಾಸಕರು ಎರಡೂ ಕಡೆ ಹೋಗ್ತಾ ಇದ್ದಾರೆ. ಎರಡೂ ಕಡೆ ಅವರು ಗೇಮ್ ಅನ್ನು ಮಾಡ್ತಾರೆ. ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಕರೆದ್ರು ಊಟಕ್ಕೆ ಹೋಗ್ತಿದ್ದಾರೆ, ಈ ಕಡೆ ಸಿದ್ದರಾಮಯ್ಯ ಅವರು ಕರೆದ್ರು ಊಟಕ್ಕೆ ಹೋಗ್ತಾರೆ. ಬೆಳಿಗ್ಗೆ CM ಕೈ ಮುಗಿತಾರೆ, ಮಧ್ಯಾಹ್ನ ಡಿ ಕೆ ಶಿವಕುಮಾರ್ಗೆ ನಮಸ್ಕಾರ ಹೇಳ್ತಾರೆ, ಸಂಜೆ ಡಿ ಕೆ ಶಿವಕುಮಾರ್ದು ಊಟದಲ್ಲಿರ್ತಾರೆ, ಬೆಳಿಗ್ಗೆ ಸರ್ಕಿಟ್ ಹೌಸಲ್ಲಿ ಚೀಫ್ ಮಿನಿಸ್ಟರ್ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಒಂದಷ್ಟು ಜನ MLAಗಳು ಏನ್ ನಡೀತಿದೆ ಅಂತೇಳಿ, ಅಂದ್ರೆ ಆ ಕಡೆ ಕಾಲಿಟ್ರು ಕಷ್ಟ, ಈ ಕಡೆ ಕಾಲಿಟ್ರು ಕಷ್ಟ, ಇಲ್ಲ ಒಂದು ಸೈಡ್ ಇದ್ರೂ ಕಷ್ಟ, ಒಂದು ಸೈಡ್ ಇದ್ರೆ ಈ ಕಡೆ ಸೈಡಿಂದ ಬೇರೆ ಬೇರೆ ಎಫೆಕ್ಟ್. ಇವತ್ತೇನೋ ನಾವು ಯಾರ್ದೋ ಪರವಾಗಿ ನಿಂತರೆ ಮುಂದೆ ಏನು ಅಂತ 2020 ಚುನಾವಣೆಯಲ್ಲಿ ಮುಂದೆ ಏನು, ಚುನಾವಣೆ ಸಂದರ್ಭದಲ್ಲಿ ಒಂದು ಕಡೆ ವೋಟ್ ಬ್ಯಾಂಕು, ಮತ ಬ್ಯಾಂಕ್ ಅನ್ನೋದು ಜಾತಿ ಲೆಕ್ಕಾಚಾರದಲ್ಲಿ ಆಗ್ತಿರ್ತಕ್ಕಂಥದ್ದು, ಎಷ್ಟೇ ದುಡ್ಡು ಖರ್ಚು ಮಾಡ್ಬೋದು, ಆದರೆ ಜಾತಿ ಅನ್ನೋದು ವರ್ಕೌಟ್ ಆಗುತ್ತೆ ಎಂಬ ಆತಂಕ ಇರ್ತಕ್ಕಂಥದ್ದು. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ
DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷನ ಪುತ್ರ ಕರೆದಂತ ಡಿನ್ನರ್ಗೆ ಆತ 200 ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಕೂಡ ಇನ್ವೈಟ್ ಮಾಡಿದ್ರು. ಆದರೆ ಅಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿದ್ದಂಥವರು ಕೂಡ ಅಲ್ಲಿ ಡಿನ್ನರ್ಗೆ ಹೋಗಿದ್ರು ಮತ್ತು ಪಕ್ಕಾ DK ಶಿವಕುಮಾರ್ ಜೊತೆ ಇರ್ತಕ್ಕಂಥವ್ರು ಕೂಡ ಅಲ್ಲಿದ್ರು. ಅಲ್ಲಿ ಅನೇಕ ಚರ್ಚೆಗಳಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ದಲಿತಾಸ್ತ್ರ ಅಂದ್ರೆ ದಲಿತ CM ವಿಚಾರ ಬಹಳಷ್ಟು ಈಗ ನಿನ್ನೆಯಿಂದ ದೊಡ್ಡ ಮಟ್ಟದ ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸೀಟ್ ಬಿಟ್ಕೊಡಿ ಅಂತ ಹೇಳಿದ್ರೆ ಮುಂದೇನು, ಮುಖ್ಯಮಂತ್ರಿಗಳು ದಲಿತರನ್ನ CM ಮಾಡಿ ರಾಜ್ಯಕ್ಕೊಬ್ಬ ದಲಿತರ CM ಅನ್ನು ಮಾಡಿ ಆ ಮುಖಾಂತರ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 108 ಜಾತಿಗಳಿರ್ತಕ್ಕಂಥದ್ದು 25% ದಲಿತ ಸಮುದಾಯ ಇದೆ. ಆ ಮುಖಾಂತರ ದಲಿತ ಸಮುದಾಯವನ್ನು ಇಡೀ ಮತಗಳನ್ನು ಒಗ್ಗೂಡಿಸಬಹುದು ಎಂಬ ಲೆಕ್ಕಾಚಾರದಲ್ಲಿ ಆದರೆ ದಲಿತ CM ಎಂಬ ಲೆಕ್ಕಾಚಾರ ಹಾಕಿದ್ರೆ ಮುಂದೇನು, ಅಥವಾ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಸಿದ್ದರಾಮಯ್ಯ ಬಡದವರು ಸುಮ್ಮನೆ ಇರ್ತಾರಾ, ಅಥವಾ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ DK ಬಣದವರು ಅಧಿಕಾರವನ್ನು ನಡೆಸಲಿಕ್ಕೆ ಬಿಡ್ತಾರೆ. ಈ ತರದ ಒಂದು ಇಂಟರ್ನಲ್ ಚರ್ಚೆ ಆಗಿರ್ತಕ್ಕಂಥದ್ದು. ಅದರ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ವಿಚಾರ ಬಂದಿದೆ. ಯತೀಂದ್ರ ಸಿದ್ದರಾಮಯ್ಯ ಮಾತನಾಡುವಾಗ ಇನ್ನು ಅಲ್ಲೂ ಮಾತಾಡಿದರೆ, ಈಗ ಇಕ್ಬಾಲ್ ಹುಸೇನ್ ಅವರು ಮಾತನಾಡಿದ್ದಾರೆ, ಚನ್ನಗಿರಿ ಶಾಸಕ ಶಿವಗಂಗಾ ಮಾತಾಡಿದ್ದಾರೆ, ಗಣಿಗ ರವಿಕುಮಾರ್ ಅವರು ಮಾತಾಡಿದ್ದಾರೆ. ಹಾಗಾಗಿ ಅವರು ಮಾತಾಡ್ತಿದ್ದಾರೆ, ಇವರು ಮಾತಾಡ್ತಾರೆ. ಸದ್ಯ ಅನೇಕ ಶಾಸಕರುಗಳಿಗೂ ಅತಂತ್ರ ಆಗಿರ್ತಕ್ಕಂಥದ್ದು. ಯಾವ ರೀತಿ ಅತಂತ್ರ ಆಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾರ ಕಡೆ ಹೋದ್ರೂ ಕೂಡ ನಿಷ್ಠುರ, ಯಾರ ಕಡೆ ಕಾಣಿಸಿದ್ರು ಕೂಡ ಎಲ್ಲೊಂದು ಕಡೆ ಅದು ಭವಿಷ್ಯದಲ್ಲಿ ಅವರ ರಾಜಕೀಯ ಜೀವನಕ್ಕೆ ಪೆಟ್ಟು ಬೀಳುತ್ತೆ ಎಂಬ ಆತಂಕ. ಹಾಗಾಗಿ ಅನೇಕ ಶಾಸಕರುಗಳು ಈಗ DK ಶಿವಕುಮಾರ್ ಕರೆದ್ರು ಹೋಗ್ತಾರೆ, ಸಿದ್ದರಾಮಯ್ಯ ಅವರು ಕರೆದ್ರು ಹೋಗ್ತಾರೆ, ಸತೀಶ್ ಜಾರಕಿಹೊಳಿ ಕರೆದ್ರು ಹೋಗ್ತಾರೆ, ಮತ್ತೊಬ್ಬ ಮಿನಿಸ್ಟರ್ ಕರೆದ್ರು ಕೂಡ ಹೋಗ್ತಾರೆ. ಅಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ನೀವು ನೋಡಬಹುದು. ದೆಹಲಿ ಪರೇಡ್ ಹಿಂದಿನ ದಿವಸ ರಾಣೆಬೆನ್ನೂರು ಶಾಸಕರು ಮತ್ತು ಕಿತ್ತೂರು ಶಾಸಕರು ಕಾಣಿಸ್ಕೊಂಡ್ರು. ಬಾಬಾ ಸಾಹೇಬ್ ಪಾಟೀಲ್ ಇಬ್ರು ಕೂಡ ಅಲ್ಲಿ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಹೋದ್ರು. ಅದಾದ ಬಳಿಕ ಬೆಂಗಳೂರು ಬಂದರು. ಮಾರನೇ ದಿನ ಸತೀಶ್ ಜಾರಕಿಹೊಳಿ ಮನೆಗೆ ಬಂದರು, ಅವ್ರ ಜೊತೆ ಮಧ್ಯಾಹ್ನ ಊಟ ಮಾಡಿದ್ರು. ಇಡೀ ದಿನ ಸತೀಶ್ ಜಾರಕಿಹೊಳಿ ಜೊತೆ ಇದ್ರು. ಅಂದ್ರೆ ಅವ್ರಿಗೂ ಕೂಡ ಆತಂಕ. ಅಲ್ಲೆಲ್ಲೊಂದ್ ಕಡೆ ಈಗ ರಾಣೆಬೆನ್ನೂರಲ್ಲಿ ಕುರುಬ ಮತಗಳು, ವಾಲ್ಮೀಕಿ ಮತಗಳು, ಇನ್ನ ಕಿತ್ತೂರಲ್ಲೂ ಕೂಡ ಅಲ್ಲಿ OBC ಮತಗಳು, ಮುಂದೇನಾಗುತ್ತೆ ಎಂಬ ಆತಂಕ. ಅಂದ್ರೆ ಅವರು ಕರೆದಿದ್ರು, ನಾವು ಹೋಗಿದ್ವಿ, ನೀವು ಕರೆದ್ರಿ, ನಾವು ನಿಮಗೂ ಬಂದಿದ್ವಿ ಅನ್ನೋ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಿರ್ತಕ್ಕಂಥದ್ದು. ಇದರಲ್ಲಿ ಬಹಳಷ್ಟು ಇನ್ನೊಂದಷ್ಟು ಜನ ಬುದ್ಧಿವಂತರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೃಷ್ಣ ಬೈರೇಗೌಡರು ಅಂತವ್ರು ಕೂಡ ಬಹಳಷ್ಟು ಬುದ್ಧಿವಂತರಿದ್ದಾರೆ. ಅವರೇ ಯಾವ ತರ ಅಂತ ಹೇಳಿದ್ರೆ ತಟಸ್ಥ. ಆಲ್ಮೋಸ್ಟ್ ಅವರೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿದ್ರು ಕೂಡ ಅವ್ರು ಎಲ್ಲೂ ತೋರಿಸ್ಕೊಳ್ತಿಲ್ಲ, ನಾನು ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ. ಅಲ್ಟಿಮೇಟ್ಲಿ ಅವರು ಯಾರಿಗೆ ಮಾಡಬೇಕು ಅವರಿಗೆ ಅವ್ರ ಕೆಲಸವನ್ನ ಮಾಡುವಂಥದ್ದು. ಆದರೆ ಈ ಡಿನ್ನರ್ ಪಾಲಿಟಿಕ್ಸ್ಗಳು, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಇವೆಲ್ಲವೂ ಇದೆಯಲ್ಲ, ಎಲ್ಲ ಒಂದ್ ಕಡೆ ರಾಜ್ಯದ ಅಭಿವೃದ್ಧಿಗೆ ತೊಡಕಾಗುತ್ತೆ. ರಾಜ್ಯದ ಜನರು ಈ ಡಿನ್ನರ್ಗಳನ್ನ ನೋಡಿ ಚೀತು ಉಗಿಯಂತ ಪರಿಸ್ಥಿತಿ ಬಂದಿದೆ. ಒಂದು ಸರ್ಕಾರ, ಜವಾಬ್ದಾರಿತ ಸರ್ಕಾರ ಆದಂತವರು, ಶಾಸಕರುಗಳು, ಸಚಿವರುಗಳು ಕೆಲಸವನ್ನು ಮಾಡಬೇಕು, ಆಯಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಬೇಕು, ಆಯಾ ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡಬೇಕು. ಈಗಾಗಲೇ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೀತಿದೆ. ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಅನೇಕ ಶಾಸಕರುಗಳು ಉಗಿತಾ ಇದ್ದಾರೆ. ಒಳ್ಳೆಯ ರಚನಾತ್ಮಕವಾಗಿ ಚರ್ಚೆಯನ್ನು ಮಾಡಿ ಸರ್ಕಾರದ ಏನ್ ಕೆಲಸ ಮಾಡಬಹುದು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅನೇಕ ಸಚಿವರುಗಳು, ಶಾಸಕರುಗಳು ಡಿನ್ನರ್ ಪಾಲಿಟಿಕ್ಸ್ ಮಾಡ್ಕೊಂಡು ಯಾರ ಹತ್ರ ಹೋದ್ರೆ ಲಾಭ, ಯಾರ ಹತ್ರ ಹೋದ್ರೆ ಲಾಭ ಕಡಿಮೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಬಹುಶಃ ಕರ್ನಾಟಕ ರಾಜಕೀಯದಲ್ಲಿ ಒಂಥರ ನಿರ್ಲಜ್ಜ ರಾಜಕಾರಣ ನಡೀತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಪೃಥ್ವಿ.